ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡ್ತಾಯಿದ್ದಾರೆ, ಇನ್ನೂ ಮಾಡಬೇಕು ಅನ್ನೋದು ಭಾಳ ಜನ ಅಭಿಪ್ರಾಯ. ಮತ್ತು ಇನ್ನು ವಿಜೇಂದ್ರ ಅವ್ರನ್ನ ಬಿಟ್ಟರೆ ಅಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟರೆ, ವಿಜೇಂದ್ರ ಮೀನ್ಸ್ ಯಡಿಯೂರಪ್ಪನವ್ರು ಬಿಟ್ಟರೆ ಬಿ ಜೆ ಪಿಯಲ್ಲೇ ಇನ್ನುಳಿದ ನಾಯಕರು ಯಾರೂ ಇಲ್ಲ. ನಮ್ಮ ಬೊಮ್ಮಾಯಿ ಅವರು ಇಲ್ಲ, ಸಾಪ್ಯ ರಾಜಕಾರಣಿ. ಮುಂದೆ ಅದೇ ಕಾಲಕ್ಕೆ ಸದಾನಂದ ಗೌಡರು ಅಲ್ಲೇ ಸ್ವಲ್ಪ ಸುತ್ತಮುತ್ತ ಪರಿಚಯ ಇದ್ದಂಥವ್ರು. ಉಳಿದ್ರೆ ಯಾರು, ಜಗದೀಶ್ ಶೆಟ್ಟರು, ಅವ್ರಿಗೂ ಪಾಪ ಮೂಳೆ ಇಲ್ಲದ ವ್ಯಕ್ತಿ, ಅವ್ರಿಗೆ MLA ಸೀಟ್ ಸಿಗ್ಲಾರ್ದಕ್ಕಾಗಿ ಕಾಂಗ್ರೆಸ್ ಹೋಗಿ ಬಂದಂಥವ್ರು. ಹೀಗೆ ಇದ್ದ ಸೀನಿಯರ್ಗಳಲ್ಲೇ ಯಡಿಯೂರಪ್ಪ ಅಂದ್ರೆ ಅವ್ರ ಮಗ ವಿಜಯೇಂದ್ರಗೆ ಅವಕಾಶ ಇರ್ತಿದ್ದಾವ. ಅದಕ್ಕೆ ಈ ಸಂದರ್ಭದಲ್ಲೇ ಭಾಳ ಕ್ಯಾಲ್ಕುಲೇಟಿವ್ ಆಗಿ HD ಕುಮಾರಸ್ವಾಮಿ ಗೆಳತನ ಕೆಡಿಸ್ಕೊಳ್ಳಾರ್ದ ತಮ್ಮದ ಮಗನ ಬೆಳೆಸ್ಕೊಳ್ಳುವಂಥ ಒಂದು ಚಾಕಚಕ್ಯತೆಯನ್ನು ಯಡಿಯೂರಪ್ಪ ಮಾಡ್ತಾ ಯಾರು 113 ಸೀಟ್ ತರಲು ಯಶಸ್ವಿ ಆಗ್ತಾರೋ ಅವ್ರಿಗೆ CM ಪೋಸ್ಟ್ ಅನ್ನೋ ಹಂಗೆ ಮಾತುಗಳು ಕೇಳಿ ಬರ್ತಾಯಿದ್ವು. ಅದು ಯಾರೋ ಮಾತಾಡಲಿ, ಕುಮಾರಸ್ವಾಮಿಗಳು ಮಾತಾಡಲಿ, ಯಡಿಯೂರಪ್ಪನವ್ರು ಮಾತಾಡಲಿ, ಯಾರು ಮಾತಾಡೋದು BJPಗೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಇದು ಆಗ್ಬೋದು 113 ಅಂತ ಆಗ್ಬೋದು. ಯಾಕಂದರೆ ಇವತ್ತು ಯಾವ ರೀತಿ ತಾರ್ಕಿಗೆ ಇರ್ತಾರಪ್ಪ ಅಂದ್ರೆ ಕಾಂಗ್ರೆಸ್ಸಿಗರು, ಅವರು ನಿಂತ ನೆಲನ ಅವರು ಕುಂತು ಗಿಡದ ತಾವು ಟಂಗಿ ಕಟ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ, ನಿಂತ ನೆಲ ತಾವು ಹಡ್ಕೊಳ್ಳಿಕ್ಕಿದ್ದಾರೆ, ತಮ್ಮ ಸಮಾಜನ ತಾವು ತೊಳ್ಕೊಳ್ತಾ ಇದ್ದಾರೆ. ಅಂದಾಗ ಅವಕಾಶಗಳು ಯಾರಿದ್ರು ಹೋಗ್ತಾವೆ. ಒಳ್ಳೆಯ ಕೆಲಸ ಮಾಡಿವು, ಗ್ಯಾರಂಟಿಗಳು ಕೊಟ್ಟು, ಅದ್ರ ಜೊತೆಗೆ ಇನ್ನೂ ಅನೇಕ ಒಳ್ಳೆಯ ಕೆಲಸಗಳು ಮಾಡಿವು, ಕಚಾಲಿಕಾಲಿ ಮಾಡಿ ಜನರಿಗೆ ಮಾಡಿದ್ದಾರೆ. ಅದು ಪರ್ಸೆಂಟೇಜ್ ಅವರಾಗಿ ಆ ಮತದಾರ ತಿನ್ನಲಾರದು ಯಾರೂ ಮಾಡೋದಿಲ್ಲ, ಯಾವ ಪಕ್ಷರು ಮಾಡೋದಿಲ್ಲ. ಆ ಮಾತನ್ನು ನಾವು ಇಲ್ಲಿ ಗಮನದಲ್ಲಿಟ್ಟೆ ಮಾತಾಡ್ಬೇಕಾಗ್ತದೆ. ಉಳಿದವ್ರಿಗಿಂತ ಎಷ್ಟಪ್ಪ ಚಲೋ. BJPಗವ್ರು ಗ್ಯಾರಂಟಿ ಕೊಡಲಿಲ್ಲ, ಆದರೂ ಗುಳು ಮಾಡೋದನ್ನು ಬಿಡಲಿಲ್ಲ. ಇವರು ಗ್ಯಾರಂಟಿ ಕೊಟ್ಟು ಗುಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅಂದಾಗ